ಮತ್ತೆ ಜೈಲಿಗೆ ಹೋಗ್ತಾರಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್. ಹಾಗಾದ್ರೆ ವಿದೇಶದಲ್ಲಿರುವಂತಹ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮತ್ತೆ ಜೈಲಿಗೆ ಹೋಗ್ತಾರಾ ಖ್ಯಾತ ನಟ ದರ್ಶನ್. ವಿದೇಶದಲ್ಲಿರುವ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಇದ್ದ ಜಾಗದಿಂದ ಓಡಾಡಿಕೊಂಡು ಬರುವ ಹಾಗೆ ಆಗಬಹುದಾ? ದರ್ಶನ್ಗೆ ಜಾಮೀನು ನಿರಾಕರಣೆಯಾಗುತ್ತಾ? ನಟ ದರ್ಶನ್ಗೆ ಜಾಮೀನು ಕೊಡುವ ವೇಳೆ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ. ಜಾಮೀನು ಮಂಜೂರು ವೇಳೆ ಹೈಕೋರ್ಟ್ ಸೂಕ್ತವಾಗಿ ವಿವೇಚನೆಯನ್ನ ಬಳಸಿಲ್ಲ. ಹೈಕೋರ್ಟ್ ಜಾಮೀನು ಆದೇಶ ಹೇಗೆ ಕೊಟ್ಟಿದೆ ಎಂದು ನೀವು ನೋಡುತ್ತೀರಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಟಿಪ್ಪಣಿ. ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಕೇಳಿದ ನ್ಯಾಯಮೂರ್ತಿ ಪರ್ದಿವಾಲಾ. ಸಿಬಲ್ ಹೇಳ್ತಾರೆ, ಹೈಕೋರ್ಟ್ ಏನು ಮಾಡಿದೆ ಮರೆತು ಬಿಡಿ, ದಯವಿಟ್ಟು ಸಾಕ್ಷಿಗಳ ಬಗ್ಗೆ ನೋಡಿ. ಸಿಬಲ್ 161, 164 ಹೇಳಿಕೆಯನ್ನು ಗಮನಿಸಿ. ನ್ಯಾಯಮೂರ್ತಿ ಹೇಳ್ತಾರೆ, ನಿಮಗೆ ನಾನೇನೋ ದಾಖಲೆ ತೋರಿಸಬೇಕಿತ್ತು. ನಿಮ್ಮ ವಾದವನ್ನು ಮಂಗಳವಾರ ಆಲಿಸ್ತೇವೆ. ನೀವು ನಿಮ್ಮ ವಾದವನ್ನು ಸಿದ್ಧಪಡಿಸಿಕೊಂಡಿರಿ. ನಿಮ್ಮ ವಾದನ ಸಿದ್ಧ ಮಾಡ್ಕೊಂಡು ರೆಡಿಯಾಗಿ, ನಾವು ನಿಮ್ಮ ವಾದದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ನೋಡಿ, ಹೇಳ್ತಾ ಇರೋದು, ನಿಮ್ಮ ವಾದದಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ. ಮಂಗಳವಾರವೇ ನಾವು ಆದೇಶವನ್ನ ಕೊಡ್ತೀವಿ. ಸಿಬಲ್ ಹೇಳ್ತಾರೆ, ಆಯ್ತು, ನೀವು ಹೇಳಿದ ದಾಖಲೆ ಯಾವುದೆಂದು ಹೇಳಬಹುದೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ನ್ಯಾಯಮೂರ್ತಿ ಹೇಳ್ತಾರೆ, ಅದು ಹೈಕೋರ್ಟ್ ಆದೇಶಕ್ಕೆ ಸಂಬಂಧಿಸಿದ್ದು. ಅತ್ಯಂತ ಪ್ರಮುಖವಾದ ಅಂಶ ಇದು. ನಾವು ಇಂತಹ ವ್ಯಕ್ತಿಗಳಿಗೆ ಹೇಗೆ ಜಾಮೀನು ಕೊಡಬೇಕು ಎಂದು ಹೈಕೋರ್ಟ್ ಹೇಳಿದೆ. ಈ ಟಿಪ್ಪಣಿಯನ್ನ ಮಾಡಿದ ಬಳಿಕ ನಕ್ಕಿದ್ದಾರೆ ನ್ಯಾಯಮೂರ್ತಿ ಪರ್ದಿವಾಲಾ. ಕರ್ನಾಟಕ ಸರ್ಕಾರ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಆರೋಪಿ ದರ್ಶನ್ ಸಾಕ್ಷಿ ಜೊತೆ ಕೂತಿದ್ದಾರೆ. ನಮ್ಮ ಮುಖ್ಯ ಸಾಕ್ಷಿ ಜೊತೆಗೆ ಆರೋಪಿ ದರ್ಶನ್ ವೇದಿಕೆ ಹಂಚಿಕೊಂಡಿದ್ದಾರೆ. ಇದು ನಿಜಕ್ಕೂ ಕಳವಳಕಾರಿ ಇದು. ಆ ವ್ಯಕ್ತಿ ಮುಖ್ಯ ಸಾಕ್ಷಿ ಅಲ್ಲ. ಸಿಬಲ್ ಹೇಳ್ತಾರೆ, ಆ ವ್ಯಕ್ತಿ ಮುಖ್ಯ ಸಾಕ್ಷಿ ಅಲ್ಲ. ಚಿಕ್ಕಣ್ಣನ ಬಗ್ಗೆ ಹೇಳಿರಬೇಕು. ಮತ್ತೆ ಜೈಲಿಗೆ ಹೋಗ್ತಾರೆ. ನೋಡಿ, ನಮ್ಮ ದೇಶದ ಕಾನೂನು, ಭಾರತ್ ಕಿ ಕಾನೂನ್ ಕಿ ಹಾತ್ ಲಂಬಾ ಹೈ ಅಂತ ಹೇಳ್ತಾರೆ. ಆ ಕಾನೂನಿನ ದೃಷ್ಟಿಯಲ್ಲಿ ನಟ ದರ್ಶನ್ ಆರೋಪಿಯಾಗಿದ್ದಾಗ, ಸಾಮಾನ್ಯನೂ ಆರೋಪಿಯಾಗಿದ್ದಾಗ ಇಬ್ರು ಒಂದೇ. ಇವರಿಬ್ಬರಲ್ಲಿ ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ ಕಾನೂನಿನಲ್ಲಿ. ಸೆಲೆಬ್ರಿಟಿಗಳಿಗೆ ಒಂದು ಕಾನೂನು, ಸಾಮಾನ್ಯರಿಗೆ ಒಂದು ಕಾನೂನು ಇಲ್ಲ ಭಾರತದಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿದ್ದಂತಹ ನಟ ದರ್ಶನ್ 5ಕ್ಕೂ ಹೆಚ್ಚು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದರು. ಅದಾದ ನಂತರ ಒಂದು ಕೈದಿಗೆ ಸಿಗಬಹುದಾದ ಮೂಲಭೂತ ಹಕ್ಕು ಜಾಮೀನು, ಅದರ ಆಧಾರದಲ್ಲೂ ಹೊರಗಿದ್ದಾರೆ. ಹಂತ ಹಂತವಾಗಿ ಒಂದೊಂದು ರೀತಿಯ ಸಡಿಲಿಕೆಗೆ ಒಳಪಟ್ಟು ದರ್ಶನ್ ಇವತ್ತು ಥಾಯ್ಲ್ಯಾಂಡ್ ವರೆಗೂ ತಲುಪಿದ್ದಾರೆ. ತನ್ನ ವೃತ್ತಿ ಜೀವನದ ಡೆವಿಲ್ ಸಿನಿಮಾ ಅದರ ಚಿತ್ರೀಕರಣ ಪೆಂಡಿಂಗ್ ಇತ್ತು ಅಂತ ಹೇಳಿ ಅವರು ಯುರೋಪ್ ದೇಶಕ್ಕೂ ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿನ ವೀಸಾ ಸಿಗಲಿಲ್ಲ. ನಟ ದರ್ಶನ್ ಪರ ನಾನು ವಾದ ಮಾಡಲ್ಲ ಎಸಿದು ನಟ ದರ್ಶನ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಕಾಲತ್ತಿನಿಂದ ಹಿಂದೆ ಸರಿದ ಹಿರಿಯ ವಕೀಲ ಸಿಂಘ್ವಿ. ಹೀಗಾಗಿ ದರ್ಶನ್ ಪರ ಹಾಜರಾದ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ನಟ ದರ್ಶನ್ ಪರ ನಾನು ವಾದ ಮಾಡೋದಿಲ್ಲ. ನೋಡ್ರಿ, ಈ ಪ್ರಕರಣದಲ್ಲಿ ಎಂತೆಂಥ ಸೂಕ್ಷ್ಮ ವಿಚಾರಗಳಿದ್ದಾವೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಕಾಲತ್ತಿನಿಂದ ಹಿರಿಯ ವಕೀಲ ಸಿಂಘ್ವಿ ಹಿಂದೆ ಸರಿದಿದ್ಯಾಕೆ? ನಾನು ವಕಾಲತ್ತು ಮಾಡೋದಿಲ್ಲ ದರ್ಶನ್ ಪರ ಅಂತ ಹೇಳಿದ್ದಾರೆ ಸಿಂಘ್ವಿ ಎಂತೆಂತಹ ಕೇಸನ್ನ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋ ಸತ್ಯ ಕರ್ನಾಟಕಕ್ಕೇನು ತಿಳಿದಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಸಾಕಷ್ಟು ಹೈ ಪ್ರೊಫೈಲ್ ಪ್ರಕರಣವನ್ನ ವಾದ ಮಾಡಿರ್ತಕ್ಕಂತಹ ಸಿಂಘ್ವಿ ಇವತ್ತು ನಟ ದರ್ಶನ್ ಪ್ರಕರಣದಿಂದ ಹಿಂದೆ ಸರಿತಾರೆ ಅನ್ನುವುದಾದರೆ ಏನಾಗಿರಬಹುದು? ಬಹುಶಃ ನಟ ದರ್ಶನ್ಗೆ ಜಾಮೀನು ಸಿಗುವಂತಹದ್ದು, ಅಂದ್ರೆ ಅವರ ಜಾಮೀನು ರದ್ದಾಗುವಂತಹದ್ದು ಬಹುಪಾಲು ಸತ್ಯ ಅನ್ನೋ ತರಹದ ಸಂದೇಶ ಮೊದಲೇ ಸಿಂಘ್ವಿಗೆ ಹೋಯ್ತಾ ಏನು? ಎಸಿದು ನಟ ದರ್ಶನ್ಗೆ 5 ದಿನವೇ ನಿರ್ಣಾಯಕ. ಮತ್ತೆ ಜೈಲಿಗೆ ಡಿ-ಬಾಸ್ ಹೋಗಬೇಕಾಗಿ ಬರುತ್ತಾ? ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಿರುವ ನಟ ದರ್ಶನ್ ಅನಾರೋಗ್ಯದ ಕಾರಣದಿಂದ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಜಾಮೀನು ನೀಡಿದ್ದ ಕರ್ನಾಟಕ ಹೈಕೋರ್ಟ್ ಜುಲೈ 31ರವರೆಗೆ ವಿದೇಶದಲ್ಲೇ ಇರಲಿರುವ ನಟ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಲು ಅನುಮತಿ
ಥಾಯ್ಲ್ಯಾಂಡ್ನಲ್ಲಿ ಈಗ ಬೆಂಗಳೂರಿನ ನ್ಯಾಯಾಲಯ ಕಳೆದ ವಾರವಷ್ಟೇ ಅನುಮತಿ ನೀಡಿತ್ತು. ನಟ ದರ್ಶನ್ಗೆ 5 ದಿನವೇ ನಿರ್ಣಾಯಕ, ಮತ್ತೆ ಜೈಲಿಗೆ ಹೋಗಬಹುದಾ ಡಿಬಾಸ್? ಹಂತವಾಗಿ ಅವರಿಗಿದ್ದಂತಹ ಕಾನೂನು ಕಂಠಕ್ಕೆ ಎಲ್ಲ ಸಡಿಲಿಕೆ ಆಯಿತು. ಮೊದಲು ಜಾಮೀನು ಸಿಕ್ತು, ಅದಾದ ನಂತರ ಏನು ಅವರೇ ಇಚ್ಛೆ ಪಟ್ಟಂಥ ಹಾಸ್ಪಿಟಲ್ನಲ್ಲಿ ಅವರಿಗೊಂದು ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರು, ಅದು ಸಿಕ್ತು. ಅದಾದ ನಂತರವೂ ಕೂಡ ಕ್ರೌಡ್ ಇದ್ದ ಜಾಗಕ್ಕೆ ನನಗೆ ಹಾಗೆ ಹೋಗೋಕ್ಕಾಗಲ್ಲ, ರಿವಾಲ್ವರ್ ಬೇಕು ಅಂತ ಹೇಳಿ ಆ ಗನ್ಗಳನ್ನು ಕೈಯಲ್ಲೇ ಇಟ್ಕೊಂಡು ತಿರುಗಾಡ್ತಾ ಇದ್ರು. ಪೊಲೀಸ್ ಸ್ಟೇಷನ್ನಿಂದ ನೋಟಿಸ್ ಬಂತು, ನಿಮ್ಮ ಬಲಜೋಬಲ್ಲಿ ಇಟ್ಕೊಳ್ಳುವಂತಹ ರಿವಾಲ್ವರ್ನ ಸುಮ್ಮನೆ ಸರೆಂಡರ್ ಮಾಡಿಬಿಡಿ ಅಂತ. ಆ ನೋಟಿಸ್ ಕಳಿಸಿದ್ರು ಕೂಡ ದರ್ಶನ್ ಸ್ಟೇಷನ್ಗೆ ಹೋಗಿರ್ಲಿಲ್ವಂತೆ. ಅದಾದ ನಂತರ ಪೊಲೀಸರು ವಾಕಿ ಟಾಕಿನೆಲ್ಲ ಆನ್ ಮಾಡ್ಕೊಂಡು ಜೀಪ್ ಎತ್ಕೊಂಡು ರಾಜರಾಜೇಶ್ವರಿ ನಗರಕ್ಕೆ ಹೊರಟರು. ಅಷ್ಟೊತ್ತಿಗೆ ಅದಾಗಲೇ ದರ್ಶನ್ ಅದು ಎಲ್ಲಿದ್ರೋ ಏನೋ ಸೀದಾ ಸ್ಟೇಷನ್ಗೆ ಹೋಗಿ ರಿವಾಲ್ವರ್ನ ಹ್ಯಾಂಡ್ ಓವರ್ ಮಾಡಿದ್ರು. ಅದಾದ ನಂತರ ಆ ನಿರಾಯುಧನಾಗಿ, ಈಗ ಅವರಲ್ಲಿ ಆಯುಧಗಳಿಲ್ಲ, ದರ್ಶನ್ ಪಟ್ಟಣಗೆರೆ ಶೆಡ್ಡಲ್ಲಿ ಇರಬೇಕಾದ್ರೂ ಕೂಡ ಅವರು ಆಯುಧಧಾರಿ, ಅರ್ಥಾತ್ ಅವರ ಕೈಯಲ್ಲಿ ಲೈಸೆನ್ಸ್ಡ್ ಗನ್ ಇತ್ತು. ಈಗ ದರ್ಶನ್ ಏನು ಅಂತ ಕೇಳಿದ್ರೆ ಒಬ್ಬ ನಿರಾಯುಧ ಸೆಲೆಬ್ರಿಟಿ, ಅವರ ಕೈಗಳಲ್ಲಿ ಆಯುಧವನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಪ್ಯಾಂಟಿಗೆ ಬೆಲ್ಟ್ ಒಂದು ಬಿಟ್ಟರೆ ಬೇರೆ ಯಾವ ಕಬ್ಬಿಣದ ಅಂಶ ಅವ್ರ ದೇಹದಲ್ಲಿ ಇರೋದೂ ಇಲ್ಲ ಅವರಲ್ಲಿ ಇಲ್ಲ. ನಿರಾಯುಧ ದರ್ಶನ್ ಈಗ ಥಾಯ್ಲ್ಯಾಂಡ್ನಲ್ಲಿದ್ದಾರೆ. ಡೆವಿಲ್ ಸಿನಿಮಾದ ಚಿತ್ರೀಕರಣ, ಅದಕ್ಕೂ ಕೂಡ ಕೋರ್ಟ್ ಅನುಮತಿ ಕೊಟ್ಟಿದ್ದು. ಎಲ್ಲಿವರೆಗೂ ಅವರು ನಿರ್ಬಂಧಿತರಾಗಿದ್ರು ಅಂತ ಹೇಳಿದ್ರೆ ತನ್ನ ಜಿಲ್ಲೆಯಾದಂತಹ ಮೈಸೂರಿಗೂ ಹೋಗೋದಕ್ಕೂ ಅವರಿಗೆ ಅವಕಾಶ ನಿರಾಕರಿಸಲ್ಪಟ್ಟಿತ್ತು. ಅಂತಹ ಮೈಸೂರಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಕಾನೂನು, ನಮ್ಮ ದೇಶದ ಕಾನೂನು. ಮೈಸೂರಿಗೆ ಹೋಗೋದಕ್ಕೂ ಅವಕಾಶ ಕೊಟ್ಟ ಅದೇ ಕಾನೂನು ದೂರದ ಥಾಯ್ಲ್ಯಾಂಡ್ ಹೋಗೋದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಈಗ ಅದೇ ಕಾನೂನಿನ ಅಡಿಯಲ್ಲಿ ಥಾಯ್ಲ್ಯಾಂಡ್ನಲ್ಲಿರ್ತಕ್ಕಂತಹ ದರ್ಶನ್ ಓಡೋಡ್ಕೊಂಡು ಬರಬಹುದಾದ ಕೆಲ ಆದೇಶಗಳು ಇನ್ನು ಕೆಲವೇ ದಿನಗಳಲ್ಲಿ ಅದರ ಡೆವಲಪ್ಮೆಂಟ್ಗಳು ಹೇಗೋ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ. ಸೊ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂತ ರೇಣುಕಾಸ್ವಾಮಿಯ ಕುಟುಂಬ, ಮತ್ತೊಂದು ಕಡೆ ಥಾಯ್ಲ್ಯಾಂಡ್ನಲ್ಲಿ ನಿರ್ಭಯನಾಗಿ ಶೂಟಿಂಗ್ ಮಾಡ್ತಾ ಇರತಕ್ಕಂತಹ ದರ್ಶನ್ಗೆ ಬೇರೆ ತರಹದ ಟೆನ್ಷನ್ ಶುರುವಾಗಿದೆ. ಮತ್ತಿನ್ನೇನಾಗುತ್ತೋ, ಮತ್ತು ಬಳ್ಳಾರಿಗೋ ಪರಪ್ಪನ ಆಗ್ರಹಕ್ಕೋ ಈ ತರಹದ ಗೊಂದಲದಲ್ಲಿ ದರ್ಶನ್ ಕಾಲವನ್ನು ಕಳೆಯುತ್ತಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.